ಸಾರಿಗೆ ನೌಕರರಿಗೆ ನಮಸ್ಕಾರ. ನಾನು ಗಂಗಾಧರ್ ಗಾನ್ಗೇರ್, BMS ರಾಜ್ಯ ಕಾರ್ಯದರ್ಶಿ ಮತ್ತು ಭಾರತೀಯ KSRTC ಮಜ್ದೂರ್ ಸಂಘದ ಸಂಘಟನಾ ಕಾರ್ಯದರ್ಶಿ. ತಮ್ಮಲ್ಲಿ ನಾನು ಕೆಲವೊಂದಿಷ್ಟು ವಿಷಯಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರಮುಖವಾಗಿ ಏನು 13/12/2025 ಶ್ರೀ ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರ ಜೊತೆ ಏನು ಸಭೆ ಆಯಿತು, ಆ ಸಭೆಯ ಕೆಲವೊಂದಿಷ್ಟು ವಿವರಗಳನ್ನು ಮತ್ತು ಮುಂದಿನ ಭಾರತೀಯ ಮಜ್ದೂರ್ ಸಂಘದ ಹೋರಾಟ ಏನು ಮತ್ತು ಕಾರ್ಮಿಕರ ಹೋರಾಟ ಅನ್ನೋದ್ರ ಬಗ್ಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲಿಗೆ ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರು ಏನು ಸಭೆ ತೊಗೊಂಡಿದ್ರು, ಆ ಸಭೆಯಲ್ಲಿ ಅವರು ಹೇಳಿದಂಥ ವಿಷಯಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲಿಗೆ ಅವರು 1/1/2024 ಏನು ವೇತನ ಪರಿಷ್ಕರಣೆ ಆಗಬೇಕಾಗಿತ್ತು, ಅದರ ಬದಲಿ ಅವರು ಏನೈತಿ 1/1/2026 ವೇತನ ಪರಿಷ್ಕರಣೆ ಮಾಡ್ತೀವಿ ಮತ್ತು ಅರೇರ್ಸ್ 2026 ಏನು 38 ತಿಂಗಳ 38 ತಿಂಗಳ ವೇತನ ಅರೇರ್ಸ್ ಇದೆಯಲ್ಲ, ಅದರಲ್ಲಿ ಏನೈತಿ 20 ತಿಂಗಳನ್ನು ಮೈನಸ್ ಮಾಡಿ 14 ತಿಂಗಳು ಮಾತ್ರ ಕೊಡ್ತೇವೆ ಅಂತ ಅವ್ರು ನೇರವಾಗಿ ಹೇಳಿದರು. ಇದು ನಮ್ಮ ಸರ್ಕಾರದ ನಿರ್ಣಯ ಅಂತ ಹೇಳಿದರು. ನಾವು ಅದಕ್ಕೆ ಏನೈತಿ ಭಾರತೀಯ ಮಜ್ದೂರ್ ಸಂಘ ಅದಕ್ಕೆ ತೀವ್ರವಾಗಿ ಖಂಡನೆ ಮಾಡೈತಿ ಮತ್ತು ಅದನ್ನು ತಿರಸ್ಕಾರ ಕೂಡ ಮಾಡೇವು. ನಾವು ತಿರಸ್ಕಾರ ಮಾಡಿ ನಂತರ ನಾವು ಏನೈತಿ ಅದಕ್ಕೆ ಅವರು ಏನೈತಿ ಇಲ್ಲ ನೀವು ಒಂದು ಹೆಜ್ಜೆ ಹಿಂದೆ ಹೋಗ್ಬೇಕು ಅಂದರು. ಇಲ್ಲ ನಾವು ಹೆಜ್ಜೆ ಹಿಂದೆ ಹೋಗೋಕೆ ಏನೈತಿ, ನೀವು ಯಾವ ಡಿಪಾರ್ಟ್ಮೆಂಟ್ದಲ್ಲಿ ಈ ಥರ ಬಿಟ್ಟು ಕೊಟ್ಟಾರ ಅದರ ಬಗ್ಗೆ ಮೊದಲು ಮಾಹಿತಿ ಕೊಡ್ರಿ ಅಂತ ನಾವು ಕೇಳಿದ್ವಿ. ಆ ಥರದ್ದು ಮಾಹಿತಿ ಯಾವುದೂ ಇರಲಿಲ್ಲ ಅವ್ರ ಕಡೆ, ಅದನ್ನು ಕೊಡೋಕ್ಕಾಗಲಿಲ್ಲ. ಮತ್ತು ಅವರು ಕೆಲವೊಂದಿಷ್ಟು ವಿಷಯ ಹೇಳೋಕ್ಕೆ ಇಷ್ಟಪಟ್ಟರು. ಹಿಂದಿನ ಸರ್ಕಾರ ಮಾಡಿದ ತಪ್ಪದ ಬಗ್ಗೆ ಅದನ್ನು ನಾನು ಅವರಲ್ಲಿ ಒಂದು ಇದನ್ನು ಮಾಡಿದೆ ಮನವಿ. ಏನಂದ್ರೆ ನೀವೇ ಹೇಳಿರಿ 1/1/2024 ಜಾರಿ ಮಾಡೇವಿ ಅನ್ನೋದನ್ನು ದಾಖಲೆ ಕೊಟ್ಟಿದ್ದು ಒಂದು ದಾಖಲೆ ಇತ್ತು, ಅದನ್ನು ತೋರಿಸಿದ್ವಿ. ಅವ್ರು ಗಪ್ಪಾದರು. ಇಲ್ಲ ಆರ್ಥಿಕ ಸಂಕಷ್ಟ ಇದೆ ಅಂತ ಹೇಳಿದರು. ಆರ್ಥಿಕ ಸಂಕಷ್ಟ ಅಂದರೆ ತಾವೇ ಭಾಷಣದಲ್ಲಿ ಹೇಳ್ತೀರಲ್ಲ, ಏನಂದ್ರೆ ಲಾಭದಾಗಿದೆ ಸಂಸ್ಥೆ ಸ್ತ್ರೀ ಶಕ್ತಿಯಿಂದ ಅಂದ. ಮತ್ತು ಲಾಭದಾಗಿದ್ದರೆ ಯಾಕೆ ನಮ್ಮ ಸಾರಿಗೆ ನೌಕರಿಗೆ ಕೊಡಬೇಕಾದ ವೇತನ ಕೊಡ್ತಾ ಇಲ್ಲ, ಯಾಕೆ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ ಅಂತ ಕೇಳಿದಾಗ ಅದಕ್ಕೆ ಉತ್ತರ ಇರಲಿಲ್ಲ ಅವ್ರ ಕಡೆ. ಕೊನೆಯದಾಗಿ ಅವ್ರು ಏನು ಹೇಳಿದರು, ನಿಮ್ಮ ಅಧಿಕೃತ ಲೆಟರ್ನ ನಮಗೆ ಕೊಡ್ರಿ, ಆ ನಂತರ ನಾನು ಮುಖ್ಯಮಂತ್ರಿ ಜೊತೆ ಮಾತಾಡಿ ಆದಷ್ಟು ಬೇಗ ಅಂದರೆ ಡಿಸೆಂಬರ್ ಎಂಡ್ ಒಳಗೆ ನಾನು ನಿರ್ಣಯ ತೊಗೊತೇವೆ ಅಂತ ಹೇಳಿದರು. ಬಟ್ ಇವತ್ತಿಗೂ ಕೂಡ ಆ ನಿರ್ಣಯ ತೊಗೊಳಕ್ಕಾಗಿಲ್ಲ ಅವ್ರಿಗೆ ಸರ್ಕಾರದಲ್ಲಿ. ಹಾಗಾಗಿ ನಾವು ಏನೈತಿ ನಮ್ಮ ಮುಂದಿನ ಹೋರಾಟ ಏನು ಅನ್ನೋದ್ರ ಬಗ್ಗೆ ನಾವು ನಿರ್ಣಯ ಮಾಡಲೇಬೇಕು. ಯಾಕಂದ್ರೆ ಅವ್ರು ಹೇಳಿದ್ದನ್ನು ಮಾತು ತಪ್ಪಿದ್ದಾರೆ. ಈಗ ಮಾತು ತಪ್ಪಿದ್ದಾರೆ ಅಂದ್ರೆ ನಾವು ಏನೈತಿ ಅದ್ರ ಬಗ್ಗೆ ಹೋರಾಟ ಮಾಡದೇ ಇದ್ರೆ ಅವ್ರು ಇಂಪ್ಲಿಮೆಂಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದರ ಸಂಬಂಧ ನಾವು ಇವತ್ತಿಗೆ ಏನೈತಿ ನಾನು ತಮ್ಮಲ್ಲಿ ಸಮಸ್ತ ಸಾರಿಗೆ ನೌಕರರಲ್ಲಿ ಮನವಿ ಮಾಡ್ಕೊಳ್ಳೋದಿಷ್ಟ, ತಾವು ಈ ಸಂದರ್ಭದಲ್ಲಿ ಯಾವುದೇ ಯೂನಿಯನ್ ಇರಲಿ ಏನೇ ಇರಲಿ, ನಾವು ಯಾರು ಸರಿಯಾಗಿ ದಿಕ್ಕಿನಲ್ಲಿ ಹೋಗ್ತಾ ಇದ್ದೇವೆ ಅನ್ನೋದ್ರ ಬಗ್ಗೆ ಹೋರಾಟ ಮಾಡಿದ್ರೆ ಮಾತ್ರ ಇವ್ರು ಇಂಪ್ಲಿಮೆಂಟ್ ಆಗಕ್ಕೆ ಸಾಧ್ಯ ಐತಿ. ಹಾಗಾಗಿ ನಾವು ಏನೈತಿ ಅದರ ಮುಖಾಂತರ ಒಂದು ಮೊದಲೇ ಹೆಜ್ಜೆಯಾಗಿ ಏನೈತಿ ನಾವು ಕೂಡ್ದವರು ಚಂದ್ರು ಅವ್ರು ನಮ್ಮ ಹತ್ರ ಬಂದರು. ಅವ್ರ ಜೊತೆ ಮಾತಾಡಿಕೊಂಡು ಮಜ್ದೂರ್ ಸಂಘದವರು ನಾವು ಚಂದ್ರು ಕೂಡ್ದವ್ರು ಕೂಡಿ ಶರ್ಮಾಜಿ ಡಾಕ್ಟರ್ KS ಶರ್ಮಾಜಿ ಅವ್ರನ್ನ ಹುಬ್ಳಿಯಲ್ಲಿ ಭೇಟಿಯಾದೀವಿ. ನಾವು ಅದು ಯಾವಾಗಂದರೆ 22/12/2025 ಅವರು ಒಂದು ಕಾರ್ಯಾಲಯದಲ್ಲೇ ಭೇಟಿಯಾಗಿ ಮಾತಾಡಿದಾಗ ಸುದೀರ್ಘವಾಗಿ ಚರ್ಚೆ ಆಯಿತು. ಮತ್ತು ಅದಕ್ಕೆ ಶರ್ಮಾಜಿ ಕೂಡ ಸಹಮತ ವ್ಯಕ್ತಪಡಿಸಿದ್ರು. ಏನಂದ್ರೆ ಕೂಡಿ ಹೋದ್ರೆ ಒಳ್ಳೆಯದು, ಹೋಗೋಣ ಮತ್ತು ಏನೈತಿ ಅಗ್ರಿಮೆಂಟ್ ಆಗಬೇಕು, ವೇತನ ಪರಿಷ್ಕರಣೆ ಏಕಪಕ್ಷ ಆಗಬಾರ್ದು, ಎಲ್ಲ ಯೂನಿಯನ್ ಸಹಿಬೇಕು ಅನ್ನೋದ್ರ ಬಗ್ಗೆ ಒಳ್ಳೆ ರೀತಿ ಅಭಿಪ್ರಾಯ ಕೊಟ್ಟರು. ಅದ್ರ ಮುಂದಿನ ಹೋರಾಟ ಭಾಗವಾಗಿ ನಾವೆಲ್ಲ ಯೂನಿಯನ್ ಕೂಡ ಜಂಟಿ ಕ್ರಿಯಾ ಸಮಿತಿ ಆಯಿತು ಅದು ಅಂತೆಲ್ಲ ತೀರ್ಮಾನ ಮಾಡಿ ನಂತರ ಏನೈತಿ ನಾವು ಮುಂದುವರಿದ್ವಿ. ಅದಾದ ನಂತರ ಈಗ ನಾನು ಇವತ್ತು ಏನೈತಿ ಇವ್ರನ್ನ ಜಂಟಿ ಕ್ರಿಯಾ ಸಮಿತಿಯ ಸಂಚಾಲಕರಾದಂಥ ದೇವರಾಜ್ ಅರಸ್ ಅವ್ರನ್ನಾತು, ಆ ನಂತರ ಕೂಡ್ದವ್ರನ್ನಾತು, ಇವ್ರನ್ನೆಲ್ಲ ಭೇಟಿಯಾಗಿ ನಾನು ಮಾತಾಡಿದ್ದೇನೆ. ಮತ್ತು ಅವ್ರಿಗೆ ನಮ್ಮ ಮುಂದಿನ ಹೋರಾಟ ನಮ್ಮ BMS ಏನಿರಬೇಕು ಮತ್ತು ಸಾರಿಗೆ ನೌಕರರಿಗೆ ಅದರಿಂದ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲಿಗೆ ನಾವು ಏನೈತಿ ರಾಮಲಿಂಗಾರೆಡ್ಡಿ ಅವರು ಏನು ಅಧಿಕೃತ ಲೆಟರ್ ಕೊಡಂದ್ರು, ಆ ಲೆಟರ್ ಪ್ರಕಾರ ನಾವು ಕೊಟ್ಟಿದ್ದು ಏನಂದರೆ ಸರ್ಕಾರದ ಅದನ್ನು ಒಂದು 2 ಶಬ್ದ 3 ಶಬ್ದ ಇದೆ, ಅದನ್ನು ಓದಿ ಹೇಳಿ ಆ ನಂತರ ಅದನ್ನು ವಿವರಣೆ ಮಾಡೋಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂದರೆ ನಾವು ಹೋರಾಟ ಈಗ ಏನಾಗ್ಬಿಟ್ಟಿದೆ ಅಂದರೆ ಸಾರಿಗೆ ನೌಕರರಲ್ಲಿ ಹೋರಾಟ ಅಂದುಕೊಳ್ಳೆ ಭಯ ಬೀಳೋ ಪರಿಸ್ಥಿತಿ ಬಂದಿದೆ. ಇವತ್ತು ಬಸ್ ಬಂದು ಅಂದುಕೊಳ್ಳೆ ಕ್ರಮ ತೊಗೊಂತಾರ, ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ತಾರೆ, ಡಿಸ್ಮಿಸ್ ಮಾಡ್ತಾರೆ, ಅದೆಲ್ಲ ಅನುಭವ ಇರೋದ್ರಿಂದ
ಏನಾಗ್ಬಿಟ್ಟೈತಿ, ಸಾರಿಗೆ ನೌಕರರು ಸಾಕಷ್ಟು ನೊಂದು ಬಿಟ್ಟಾರ ಮತ್ತು ಯಾರು ಕೂಡ ಯಾವ ಸಂಘಟನೆಗೂ ಕೂಡ ಮುಂದೆ ಬರಕ್ಕೆ ತಯಾರಿಲ್ಲ. ಅದಕ್ಕೂ ಕೆಲವೊಂದಿಷ್ಟು ಕಾರಣಗಳಿದೆ, ಅದನ್ನು ಡಿಟೇಲ್ ನಾ ಹೇಳಕ್ಕೆ ಹೋಗಲ್ಲ, ಅನುಭವಿಸಿದ್ದೀರಿ. ಆದ್ರೆ ನಮ್ಮ ಹೋರಾಟ ಏನಿದೆ, ಈಗೇನು ಭಾರತೀಯ ಮಜ್ದೂರ್ ಸಂಘ ಏನು ಕೈಗೆತ್ಕೊಳ್ಳೋಕೆ ಇಷ್ಟಪಟ್ಟಿದೆ ಹೋರಾಟ, ಆ ಹೋರಾಟಲಿದ್ದ ಯಾವುದೇ ಒಬ್ಬ ಕಾರ್ಮಿಕಗೆ ಪನಿಷ್ಮೆಂಟ್ ಆಗಲಿ, ಟ್ರಾನ್ಸ್ಫರ್ ಆಗಲಿ ಅಥವಾ ಇನ್ನಿತರ ಯಾವುದೇ ರೀತಿಯ ಕ್ರಮಗಳು ಆಗಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅದು ಆ ಥರದ್ದು ಒಂದು ಧೋರಣೆ ಇದನ್ನೇ ಇದೆ ಹೋರಾಟ. ಏನಂದ್ರೆ ಅಸಹಕಾರ ಚಳವಳಿ, ಹಿಂದೆ ಗಾಂಧೀಜಿ ಅಂತ ಮಹಾತ್ಮ ಗಾಂಧೀಜಿಯವ್ರನ್ನ ಅಸಹಕಾರ ಚಳವಳಿ ಮಾಡಿ ಗೆದ್ದಿದ್ದಾರೆ, ಸ್ವಾತಂತ್ರ್ಯ ಕೊಡ್ಸೆ ಅಂದ ಬೆಳಕ ನಾವ್ಯಾಕೆ ಆ ರೀತಿ ಲೈನ್ದಲ್ಲಿ ಹೋಗಬಾರ್ದು ಹಂಗಂತೇಳಿ ಹೋರಾಟ ಅಧಿಕೃತವಾಗಿ ಕೊನೆಯದಾಗಿ ಏನಪ್ಪ ಅಂದ್ರೆ ನಾವು ಬಸ್ ಬಂದ್ ಮಾಡೋದು ಯಾವಾಗ, ಹೋರಾಟ ಬೀದಿಗಿಳಿದು ಯಾವಾಗ ಅಂದ್ರೆ ಅದು ಕೊನೆಯ ಅಸ್ತ್ರ ಆಗ್ಬೇಕು. ಭಾರತೀಯ ಮಜ್ದೂರ್ ಸಂಘದ ತತ್ವ ಸಿದ್ಧಾಂತನ ಅದ, ನಾವು ದೇಶದ ಹಿತ, ಕಾರ್ಮಿಕರ ಹಿತ ಮತ್ತು ನೌಕರರ ಹಿತ ಮತ್ತು ಸಂಸ್ಥೆ ಹಿತ ಮೂರನ್ನೂ ನೋಡ್ತೇವೆ. ಹಾಗಾಗಿ ನಾವೇನೈತಿ ಅದು ಕೊನೆಯ ಆದ್ಯತೆ. ಈಗ ಮೊದಲೇ ಆದ್ಯತೆ ಏನಪ್ಪ ಅಂದ್ರೆ ನಮ್ಮದು ಸರ್ಕಾರ ಏನು ಸ್ತ್ರೀ ಶಕ್ತಿ ಯೋಜನೆ ತೊಗೊಂಬಂದೈತಿ, ಅವ ತೊಗೊಂಬಂದಾಗ ಒಂದು ಆದೇಶ ಮಾಡಿದೆ ಸರ್ಕಾರ. ಆ ಆದೇಶದ ಬಗ್ಗೆ ಯಾವ ಯೂನಿಯನ್ ಗಮನ ಕೊಟ್ಟಿರ್ಬೋದು, ಬಟ್ ನಾನು ಹೇಳಕ್ಕೆ ಇಷ್ಟಪಡೋದು ಏನಂದ್ರೆ ಆ ಆದೇಶದ ಪ್ರಕಾರ ಅವ್ರು ಹೇಳಿದ್ದಾರೆ ಕ್ಲಿಯರ್ ಕಟ್ಟಾಗಿ. ಏನಪ್ಪ ಅಂದ್ರೆ ಸಾರಿಗೆ ಬಸ್ನಲ್ಲಿ 50 ಜನ, ಆ್ಯಕ್ಚುಲಿ ವಾಹನ ಕಾಯ್ದೆ ಅಂದ್ರೆ RTO ಕಾಯ್ದೆ ಪ್ರಕಾರ 50 ಜನ ಮಾತ್ರ ಬಸ್ನಲ್ಲಿ, 49+, ಈಗ ಮೊದಲೆಲ್ಲ 55+1 ಇತ್ತು, ಈಗೇನೈತಿ 49+1 ಅಂದ್ರೆ 50 ಹಿಡಿದ್ರು. 50% ಪುರುಷರೇ ಇರ್ಬೇಕಂತ, ಅಂದ್ರೆ 50% ಪುರುಷರು ಅಂದ್ರೆ 25 ಪುರುಷರು, 25 ಮಹಿಳೆಯರು ಮಾತ್ರ ಅವಕಾಶ ಅಲ್ಲಿ ಹತ್ತಿಸ್ಕೊಳ್ಳೋಕೆ. ಅಂದ್ರೆ ಫ್ರೀ. ಅದು 25% ಅಂದ್ರೆ 50% 25 ಜನ ಅಂದರೆ ಮುಂದೇನೈತಿ, ನಾವೇನೈತಿ ಸಾರಿಗೆ ನೌಕರರು ಏನು ವಾಹನ ಏನು ಇವತ್ತು ವಾಹನ ಕಾಯ್ದೆ ಅಂತೇವಿ, RTO ಆ್ಯಕ್ಟ್ ಅಂತೇವಿ, ಅದ್ರ ಪ್ರಕಾರ 50 ಜನರಿಗೆ ಮಾತ್ರ. ಬೇರೆ ಸಂಸ್ಥೆಗಳಿಗೆ ಪ್ರೈವೇಟ್ದವ್ರಿಗೆಲ್ಲ ಸ್ಟ್ರಿಕ್ಟ್ಲಿ ಮಾಡ್ತಿರ್ಬೇಕಾದ್ರೆ ಗೌರ್ಮೆಂಟ್ ಏನೋ ಹೊರತಿರೋದಿಲ್ಲ, ಎಲ್ಲ ಒಂದೇ ಕಾನೂನು ಅಡಿಯಲ್ಲಿ. ಹಿಂಗಿರ್ಬೇಕಾದ್ರೆ ಆ 50 ಜನರಲ್ಲಿ ಈಗ ನಾವೇನೈತಿ 20 ಜನರನ್ನು ಮಾತ್ರ ಮಹಿಳೆಯರನ್ನ ಹತ್ತಿಸ್ಬೋದು. 20 ಅಸಹಕಾರ ಚಳವಳಿದು ಅಂದ್ರೆ 25 ಮಂದಿನ ಎನಿಸಿ ಹತ್ತಿಸ್ಬೋದು, ಇನ್ನು 25 ಪುರುಷರು ಇರ್ತಾರೆ. ಆಯಿತು, ನಮ್ಮದು ಮುಗೀತು ಇಲ್ಲಿಗೆ ಕೆಪಾಸಿಟಿ, ಸರ್ಕಾರ ಆದೇಶ ಇದೆ, ನೀವು ಇನ್ನು ಮುಂದೆ ಮಹಿಳೆಯರು ದಯವಿಟ್ಟು ಹತ್ತಬೇಡ್ರಿ, ನೀವೇನೈತಿ ಮತ್ತೊಂದು ಹಿಂದಿನ ಬಸ್ಸಿಗೆ ಬರ್ರಿ ಅಂಥೇಳಿ ನಾವು ಈ ಥರದ್ದು ಒಂದು ಹೋರಾಟ ಮಾಡಿದ್ವಿ ಅಂದರೆ ಇದರಿಂದ ನಮಗೆ ಯಾವುದೇ ಸಮಸ್ಯೆ ಆಗಲ್ಲ ಮತ್ತು ಸರ್ಕಾರದ ಕ್ರಮ ತಗೊಳ್ಳೋ ಪ್ರಶ್ನೆನೇ ಬರಲ್ಲ. ಯಾಕೆ ಸರ್ಕಾರ ಆದೇಶ ಐತಲ್ಲ, ನಾವೇನು ಮಾಡೋಕ್ಕಾಗತ್ತೆ? ಸರ್ಕಾರ ಆದೇಶ ಸರ್ಕಾರ ಕೇಳುವರಿ, ನಮ್ಮನ್ನು ಯಾಕೆ ಕೇಳ್ತೀರಿ? ಈಗ ಇವತ್ತು ಸಂಸ್ಥೆ ಮತ್ತು ಸರ್ಕಾರ ನಮಗೆ ಸಮಸ್ಯೆಗೆ ಸ್ಪಂದಿಸಿದರೆ ನಾವು ಅವ್ರು ಸ್ಪಂದಿಸಕ್ಕೆ ಸಾಧ್ಯ, ಮತ್ತು ಸರ್ಕಾರ ಸ್ಪಂದಿಸೋದಿಲ್ಲ ಅಂದ್ರೆ ನಾವು ಯಾಕೆ ಸ್ಪಂದಿಸಬೇಕು? ಅದೇ ರೀತಿ ಸಾರ್ವಜನಿಕರಾದರೂ ಅಷ್ಟೇ, ಪ್ರಯಾಣಿಕರಿಗಾದರೂ ಅಷ್ಟೇ ನಾ ಮನವಿ ಮಾಡ್ಕೊಳ್ಳೋದಷ್ಟೇ, ಕರ್ನಾಟಕದ ಸಮಸ್ತ ಜನರಿಗೆ ಆಯ್ತು ಆನಂತರ ಪ್ರಯಾಣಿಕರಿಗೆ ಮನವಿ ಮಾಡ್ಕೊಳ್ಳೋದೇನಂದ್ರೆ ನಮ್ಮ ಕಷ್ಟನ ಅರ್ಥ ಮಾಡ್ಕೋರಿ, ಕಾರ್ಮಿಕರದ್ದು, ನೌಕರದ್ದು, ಸಾರಿಗೆ ನೌಕರದ್ದು. ಯಾಕಂದರೆ ನೀವು ಹೆಂಗೆ ಫ್ರೀ ಇದ್ರ ಬಗ್ಗೆ ಯೋಚನೆ ಮಾಡ್ತೀರಿ, ಅದೇ ಥರ ನಮ್ಮ ಕಷ್ಟ. ಇವತ್ತು ಪಗಾರ ಜಾಸ್ತಿ ಮಾಡಿಲ್ಲ, ಅದನ್ನು ಮಾಡಿಲ್ಲ, ಯಾಕೆ ನೀವು ಸರ್ಕಾರನ ಪ್ರಶ್ನೆ ಮಾಡ್ತಾ ಇಲ್ಲ? ಈ ಥರದ್ದು ಕೆಲವೊಂದಿಷ್ಟು ವಿಷಯಗಳನ್ನು ನಾವು ಅವ್ರು ಮನೋದಟ್ಟು ಮಾಡಿ ಸರ್ಕಾರದ ಮ್ಯಾಪ್ ಪ್ರೆಷರ್ ಬೀಳುವಂಗೆ ಮಾಡೋದು. ಮುಂದೆ ಅದು ಏನಾಗುತ್ತಾಗಲಿಲ್ಲ, ನಾವು ಇಷ್ಟು ಅಸಹಕಾರ, ಇದು ಕಾನೂನುಬದ್ಧ, ಯಾರೂ ಕ್ರಮ ತೊಗೊಳಕ್ಕೆ ಬರೋಲ್ಲ, ಇದಕ್ಕೆ ನೋಟಿಸ್ ಕೊಡಬೇಕಾದ ಅಡ್ವಾನ್ಸ್ ಅವಶ್ಯಕತೆ ಇಲ್ಲ, ಮತ್ತು ಏನೈತಿ ಇದ್ರ ಕ್ರಮ ತೊಗೊಂಡು ಯಾವುದೋ ಡಿಪೋಕ್ಕೆ ಹಾಕೋದಿಲ್ಲ. ಅವ್ರು ಏನು ಸಮಸ್ಯೆ ಮಾಡಿದ್ರು ಅಂದ್ರೆ ಸೀದಾ ಪೊಲೀಸ್ ಸ್ಟೇಷನ್ಗೆ ಗಾಡಿ ಹೊಡಿದು ಪೊಲೀಸರಿಗೂ ಇಂಟಿಮೇಷನ್ ಕೊಟ್ಟಿರ್ತೇವೆ ನಾವು, ಕೊಟ್ಟೇನೈತಿ ಅಲ್ಲೇನು ಕ್ರಮ ಆಗುತ್ತೆ. ಈ ಥರ ನಾವು ಮಾಡಿದ್ದ ಕರೆ ಆದ್ರೆ ದಯವಿಟ್ಟು ಹೇಳ್ತೇನೆ 100% ಸರ್ಕಾರ ಹೆಚ್ಚಿಕೊಳ್ಳುತ್ತೆ, ಮತ್ತು ಸರ್ಕಾರ ಹೆಚ್ಚಿಕೊಂಡು ಇದನ್ನು ಕ್ರಮ ಇಮಿಡಿಯೇಟ್ಲಿ ಮಾಡೋದು 100% ಸತ್ಯ. ಯಾಕಂದ್ರೆ ಇದು ಅಸಹಕಾರ ಚಳವಳಿ, ಹಾಗಾಗಿ ಇಲ್ಲಿ ಕ್ಲಿಯರ್ ಐತಿ ಆದೇಶ, ಅವ್ರದ್ದೇ ಕೊಟ್ಟಿದ್ದು. ಆ ಆದೇಶನ ನಾವು ತಿಳಿಸ್ಬೇಕು, ಒಂದು ಕಾಪಿ ನಾವು ವಾಟ್ಸಪ್ ಗ್ರೂಪಿಗೆ ಹಾಕ್ತೇವೆ, ತಾವು ತಮ್ಮ ಕಡೆ ಇಟ್ಕೋರಿ, ಇದು ಸರ್ಕಾರದ ಆದೇಶ ಇದೆ ಅಂತೇಳ್ರಿ. RTO ಆದೇಶನೂ ಇದೆ, 50 ಜನರ ಮ್ಯಾಗ ಹಾಕಬಾರ್ದು ಅಂತೇಳಿ, ಅದು ಕೂಡ ಇದೆ. ಇವು ಎರಡನ್ನ ನಾವು ಈ ತಕ್ಷಣ ಅಂದ್ರೆ ಇವತ್ತೇನು ಜನವರಿ 26 ಹೇಳ್ತೇವೆ ನಾವು. ಜನವರಿ 26 ಅಂದ್ರೆ ಏನು? ಗಣರಾಜ್ಯೋತ್ಸವ ಅಂದ್ರೆ ಏನು? ಸಂವಿಧಾನ ತೊಗೊಂಬಂದಂಥದ್ದು, ನಮಗೆ ಸ್ವಾತಂತ್ರ್ಯ ಕೊಟ್ಟಂಥದ್ದು. ಅಂದ್ರೆ ಸ್ವಾತಂತ್ರ್ಯ ಅಂದ್ರೆ ಏನು? ಗುಲಾಮಗಿರಿಯಿಂದ ಹೊರಗೆ ಬಂದಿದ್ದ. ಇವತ್ತು ನಾವು ಗುಲಾಮಗಿರಿಯಿಂದ ಹೊರಗೆ ಬಂದಿದ್ದೇವೆ ಸಾರಿಗೆ ಸಂಸ್ಥೆಯಲ್ಲಿ, ಯೋಚನೆ ಮಾಡಿ. ಗುಲಾಮಗಿರಿಯಲ್ಲೇ ಬದುಕ್ತಾ ಇದ್ದೇವೆ. ಅಧಿಕಾರಿಗಳೇನಂದ್ರೆ ನಾವು ಹಿಂದೆ ಹೇಳ್ತಿದ್ವಿ ಜೀತ ಪದ್ಧತಿ ಅಂತಿದ್ವಿ, ಆ ಜೀತ ಪದ್ಧತಿಗಿಂತ ಕಡಿಮೆ ನೋಡ್ತಾ ಇದ್ದಾರೆ ನಮ್ಮನ್ನು ಅಧಿಕಾರಿಗಳಾಯ್ತು, ಆನಂತರ ಸಂಸ್ಥೆಯ ಕೆಲವೊಂದಿಷ್ಟು ವ್ಯಕ್ತಿಗಳಾಯ್ತು, ಸರ್ಕಾರ ಆಯ್ತು. ಅದಕ್ಕೆ ನಾವು ಅದರಿಂದ ಹೊರಗೆ ಬರೋಣ. ಇನ್ನೊಂದು ವಿಷಯ,
ರಾಜ್ಯಪಾಲರಿಗೆ ಇನ್ನೊಂದು ಸ್ಟೆಪ್ ನಾವು ಭಾರತೀಯ ಮಜ್ದೂರ್ ಸಂಘದಲ್ಲಿದ್ದ ಇಟ್ಟಿದ್ದೇವೆ. ಏನಂದ್ರೆ 16/1/2026 ಮಾನ್ಯ ಸನ್ಮಾನ್ಯ ಶ್ರೀ ರಾಜ್ಯಪಾಲರಾದಂಥ ಗೌರವಾನ್ವಿತ ತಾವರ್ಚಂದ್ ಗೆಹ್ಲೋಟ್ ಅವರಿಗೆ ಒಂದು ಮನವಿ ಪತ್ರವನ್ನು ಕೂಡ ಕೊಟ್ಟಿದ್ದೇವೆ ನಾವು ನಿನ್ನೆ. ಏನಂತಂದ್ರೆ ನಮಗೇನು ಸಾರಿಗೆ ನೌಕರರಿಗೆ ಏನು ವೇತನ ಪರಿಷ್ಕರಣೆ ಸರ್ಕಾರ ಮಾಡ್ತಾ ಇಲ್ಲ ಮತ್ತು ಅದು ವಿಳಂಬನ ನೀತಿ ಮತ್ತು ಏಕಪಕ್ಷವಾಗಿ ಮಾಡಕ್ಕೆ ಹೊಂಟಿದೆ. ಅದ್ರ ಬಗ್ಗೆ ಏನೈತಿ, ನೀವು ಮಧ್ಯಪ್ರವೇಶ ಮಾಡಿ ಈ ಕೂಡಲೇ ನಮಗೆ ನ್ಯಾಯ ಒದಗಿಸಿಕೊಡ್ಬೇಕು ಮತ್ತು ಯಾವುದೇ ಪರಿಸ್ಥಿತಿಯಲ್ಲೂ 14 ತಿಂಗಳ 20 ತಿಂಗಳ ಅರೇರ್ಸ್ ಬಿಟ್ಟು ಕೊಡೋದಾಗಲಿ ಅಥವಾ 2024 ಬಿಟ್ಟು ಕೊಡೋದಾಗಲಿ ಆಗುವುದಿಲ್ಲ ಅನ್ನೋದ್ರ ಬಗ್ಗೆನ ಅವ್ರಿಗೆ ಮನವಿ ಮಾಡಿಕೊಂಡು 2-3 ದಿನದಲ್ಲಿ ನಮಗೆ ಅವಕಾಶ ಕೊಡ್ರಿ ಭೇಟಿ ಆಗಕ್ಕಂತೇಳಿ ಮನವಿ ಮಾಡ್ಕೊಂಡಿದ್ದೀವಿ. ಅದನ್ನು ಪತ್ರವನ್ನು ಕೊಟ್ಟಿದ್ದೀವಿ, ಪ್ರಯತ್ನ ಮಾಡ್ತಾ ಇದ್ದೀವಿ. ಬಟ್ ಅವ್ರನ್ನೂ ಕೂಡ ಈ ಒಂದು ಇದರಲ್ಲಿ ಇನ್ವಾಲ್ವ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದೆ ಭಾರತೀಯ ಮಜ್ದೂರ್ ಸಂಘ. ಇವತ್ತು ಸ್ವಾತಂತ್ರ್ಯ ಬಂದಿದೆ 26 ಜನವರಿ ಅಂದಾಗ 1950ರಾಗ ಅದನ್ನು ನಾವೇನೇ 1950ರಾಗ ಏನು ಗಣರಾಜ್ಯೋತ್ಸವ ಬಂದೈತಿ, 26 ಗಣರಾಜ್ಯೋತ್ಸವದಲ್ಲಿದ್ದನ ನಾವು ನಮ್ಮ ಈ ಒಂದು ಹೋರಾಟವನ್ನು ಅಸಹಕಾರ ಚಳವಳಿಯನ್ನು ಚಾಲೂ ಮಾಡ್ಬೇಕಂತ ಮಾಡೀವಿ. ಕಪ್ಪು ಪಟ್ಟಿ ಕಟ್ಟಿಕೊಂಡು ನಾವೇನೈತಿ ಈ ಥರದ ಅಸಹಕಾರ ಚಳವಳಿ ಮಾಡಿದ್ವಿ ಅಂದ್ರೆ ಅದ್ರದ್ದು ಒಂದು ಹಂತ ಅಷ್ಟೇ. ಹಂತ ಅಂದ್ರೇನು, ಅದಕ್ಕೂ ಒಂದು ಅವಧಿ, ಒಂದು 15 ದಿವಸ ಮಾಡೋದು. ಅದಕ್ಕೂ ಅವ್ರ ಬಗ್ಗದೇ ಇದ್ದರೂ ಕೊನೆಯದಾಗಿ ನಾವೇನು ಮಾಡ್ಬೇಕನ್ನೋ ಹೋರಾಟದ ಬಗ್ಗೆ ಅದನ್ನು ಕಾನೂನಾತ್ಮಕ ಇರಲಿ ಅಥವಾ ಇನ್ನು ಯಾವುದೇ ರೂಟ್ ಇರಲಿ ಅದ್ರ ಬಗ್ಗೆ ನಾವು ಏನೈತಿ ಹೋರಾಟ ಮಾಡೋದ್ರ ಬಗ್ಗೆ ತೀರ್ಮಾನ ತೊಗೊಂಡೇವಿ ಭಾರತೀಯ ಮಜ್ದೂರ್ ಸಂಘಲಿದ್ದ. ಇದೇ ವಿಷಯವಾಗಿ ನಾನು ಏನೈತಿ ಅರಸುವರ್ಗೆ ಭೇಟಿಯಾಗಿ ಜಂಟಿ ಕ್ರಿಯಾ ಸಮಿತಿ ಪ್ರತಿಯೊಂದು ಯೂನಿಯನ್ಗೂ ಭೇಟಿಯಾಗಿ ಮನವಿ ಕೊಟ್ಟು ಅವ್ರಿಗೇನೈತಿ ನಾವು ರಿಕ್ವೆಸ್ಟ್ ಮಾಡಿಕೊಂಡು ತಾವು ಕೂಡ ಇದರಲ್ಲಿ ಕೈ ಜೋಡಿಸಿ ಕಾರ್ಮಿಕರ ಹಿತದೃಷ್ಟಿ ನೋಡೋಣ. ಇಲ್ಲಿ ಯಾವುದೇ ಸಂಘಟನೆ ದೃಷ್ಟಿ ಹಿತ ಮುಖ್ಯ ಅಲ್ಲ, ಕಾರ್ಮಿಕರ ಹಿತ ಮುಖ್ಯ, ನೌಕರರ ಹಿತ ಮುಖ್ಯ ಅಂತ ನಾ ಹೇಳ್ತಾ ಅವತ್ತು ಬೇರೆ ಸಂಘಟನೆಗಳೇನಿದಾವೆ ಜಂಟಿ ಕ್ರಿಯಾ ಸಮಿತಿ ಆಗಲಿ, ಆ ನಂತರ ಒಕ್ಕೂಟ ಏನು ಚಂದ್ರಕೂಟ ಆಗಲಿ ಅಥವಾ ಯುನೈಟೆಡ್ ಎಂಪ್ಲಾಯ್ ಐತಿ ಅವ್ರಿಗೂ ಕೂಡ ಮನವಿ ಮಾಡ್ಕೊತೀನಿ. ದಯವಿಟ್ಟು ತಾವು ಕೂಡ ನಮಗೆ ಇದಕ್ಕೆ ಸಹಕಾರ ಕೊಡ್ಬೇಕಂತೇಳಿ ನಾನು ಮನವಿ ಮಾಡ್ಕೊತೇನೆ. ಯಾಕಂದ್ರೆ ತಾವು ಹೋರಾಟ ಮಾಡಿದಾಗ ಕೂಡ ನಾವು ಸಾಕಷ್ಟು ಬೆಂಬಲ ಕೊಟ್ಟಿದ್ದೇವೆ. ತಾವು ಕೂಡ ಬೆಂಬಲ ಕೊಡ್ಬೇಕಂತ ಈ ಸಂದರ್ಭದಲ್ಲಿ ಮನವಿ ಮಾಡ್ಕೊತಾ ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ, ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ